ಆಪ್ ಬಳಸುವ ಮುನ್ನ ಯುವಕರೇ ಎಚ್ಚರ ಎಚ್ಚರ. ಯುವಕ ಮತ್ತು ಯುವತಿಯರು ಇದನ್ನ ನೋಡ್ಲೇಬೇಕಾದಂತಹ ಸುದ್ದಿ. ಯಾಕಂತಂದ್ರೆ ಲವ್ ಸೆಕ್ಸ್ ದೋಖಕ್ಕೆ ಬಲಿಯಾಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ನೀವೇನಾದ್ರೂ ಈ ಡೇಟಿಂಗ್ ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ದಯವಿಟ್ಟು ಈಗಲೇ ಡಿಲೀಟ್ ಮಾಡ್ಬಿಡಿ. ಡೇಟಿಂಗ್ ಆಪ್ ನಲ್ಲಿ ಪರಿಚಯ, ಲವ್ ಸೆಕ್ಸ್ ದೋಷ ಅಥವಾ ದೋಖ. ಲವ್ ಸೆಕ್ಸ್ ದೋಖಕ್ಕೆ ಬಲಿಯಾಗೋದು ಫಿಕ್ಸ್ ಎನ್ನಲಾಗ್ತಾ ಇದೆ. ಆಪ್ ನಲ್ಲಿ ಪರಿಚಯ, ನಂತರ ಇಬ್ಬರ ಮಧ್ಯೆ ಲವ್ ದೋಖ. ಗಮನಿಸ್ತಾ ಇದ್ದೀರಿ, ಮದುವೆ ಆಗೋದಾಗಿ ನಂಬಿಸಿ ಅತ್ಯಾಚಾರ ಎಸಗಿರುವಂತಹ ಆರೋಪ ಇದೀಗ ಕೇಳಿ ಬಂದಿದೆ. ಜ್ಯೂಸ್ನಲ್ಲಿ ಮದ್ಯವನ್ನ ಬೆರೆಸಿ ಕಾಮುಕ ಕೃತ್ಯದ ಆರೋಪ ಈಗ ಕೇಳಿ ಬಂದಿರುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಈ ಪ್ರೀತಿಗೆಲ್ಲ ಬೆಲೆನೇ ಇಲ್ದಂಗೆ ಆಗೋಗ್ಬಿಟ್ಟಿದೆ. ಏನು ಒಂಥರ ಹೆಂಗೆ ಅಂತಂದ್ರೆ, ಈ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಇಲ್ಲ ಅಂದೊಂದವರು ಒಂದಿನ ಎರಡು ದಿನಕ್ಕೆಲ್ಲ ಗರ್ಲ್ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಆಗ್ತಿರ್ತಾರೆ. ಅಂಥವ್ರೆ ಈ ರೀತಿಯಾದಂಥ ಕಥೆಗಳನ್ನು ಮಾಡ್ಕೊಳ್ಳೋದು. ಈ ಡೇಟಿಂಗ್ ಆ್ಯಪ್ ಅನ್ನೋದೊಂದು ಬಂದ್ಬಿಟ್ಟಿದೆಯಂತೆ. ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯ ಮಾಡ್ಕೊಳ್ತಾರೆ. ಪರಿಚಯ ಸ್ನೇಹಕ್ಕೆ ಹೋಗುತ್ತೆ, ಸ್ನೇಹ ಸಲಿಗೆ ಆಗುತ್ತೆ, ಸಲಿಗೆ ಪ್ರೀತಿ ಆಗುತ್ತೆ, ಪ್ರೀತಿ ಇತ್ಯಾದಿಗಳ ನಡುವೆ ಏನೇನೋ ಆಗೋಗ್ಬಿಡುತ್ತೆ. ನೋಡಿ, ಗಮನಿಸ್ತಾ ಇದ್ದೀರಿ, ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯ ಮಾಡಿಕೊಳ್ಳೋ ಮುನ್ನ ಒಮ್ಮೆ ಈ ಸ್ಟೋರಿಯನ್ನು ನೀವು ನೋಡಲೇಬೇಕಾಗತ್ತೆ. ಮದುವೆ ಆಗೋದಾಗಿ ನಂಬಿಸಿ ಅತ್ಯಾಚಾರವನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪ ಈಗ ಕೇಳಿ ಬಂದಿದೆ. ಇದೀಗ ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತೆಯೊಬ್ಬಳು ಈ ದೂರನ್ನು ಕೊಟ್ಟಿರುವಂಥದ್ದು. ಸೊ ಮಾರ್ಚ್ನಲ್ಲಿ ಯುವತಿಗೆ ನಿಹಾಲ್ ಹುಸೇನ್ ಅನ್ನುವಂಥವನು ಪರಿಚಯ ಆಗಿರ್ತಾನೆ. ಡೇಟಿಂಗ್ ಆ್ಯಪ್ನಲ್ಲಿ ಮಾರ್ಚ್ನಲ್ಲಿ ನಿಹಾಲ್ ಹಾಗೆ ಯುವತಿ ಪರಿಚಯ ಆಗಿರ್ತಾರೆ. ಪರಿಚಯ ಆದ ನಂತರ ಏನಾಯ್ತು ನೋಡಿ. ಇತ್ತೀಚಿನ ದಿನಗಳಲ್ಲಿ ಪ್ರೀತಿ ಅನ್ನೋದು ಒಂಥರ ಬ್ಲೂಟೂತ್ ಆಗೋಗ್ಬಿಟ್ಟಿದೆ. ಯಾರಿಗೆ ಯಾವಾಗ ಎಲ್ಲಿ ಕನೆಕ್ಟ್ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ. ಈ ಬ್ಲೂಟೂತ್ ದುನಿಯಾದಲ್ಲಿ ಬದುಕ್ತಾ ಇದ್ದೀವಿ ನಾವು. ಅದರಲ್ಲೂ ಇನ್ನು ಪ್ರೀತಿ ಅನ್ನೋದು ಬಹಳ ಕಾಮನ್ ಆಗೋಗ್ಬಿಟ್ಟಿದೆ. ಹೆಸರಿಗೆ ಮಾತ್ರ ಪ್ರೀತಿ ಅಷ್ಟೇ, ಅಲ್ಲಾಗೋದೆಲ್ಲ ಬೇರೆ ಬೇರೆ. ಹೆಸರಿಗಷ್ಟೇ ಪ್ರೀತಿ, ಅಲ್ಲಾಗೋದೆಲ್ಲ ದೋಖಾ. ಅಂತಹ ದೋಖಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲ್ಲೊಂದು ಘಟನೆ ನಡೆದಿದೆ, ಗಮನಿಸ್ತಾ ಇದ್ದೀನಿ. ಡೇಟಿಂಗ್ ಆ್ಯಪ್ನಲ್ಲಿ ನಿಹಾಲ್ ಹಾಗೆ ಯುವತಿ ಪರಿಚಯ ಮಾಡ್ಕೊಳ್ತಾರೆ. ಮಾರ್ಚ್ನಲ್ಲಿ ಪರಿಚಯ ಆಗುತ್ತೆ. ಪರಿಚಯ ಈಗಾಗಲೇ ಹೇಳಿದಾಗೆ ಸ್ನೇಹಕ್ಕೆ ತಿರುಗುತ್ತೆ. ಸ್ನೇಹ ಸಲಿಗೆ ಬೆಳೆಸುತ್ತೆ, ಸಲಿಗೆಯಿಂದ ಪ್ರೀತಿ ಹೋಗುತ್ತೆ. ಪ್ರೀತಿಯ ನಂತರ ಈ ರೀತಿ ಹುಚ್ಚುಚ್ಚಾಟ ಆಡ್ತಿರ್ತಾರೆ. ನೋಡಿ, ಗಮನಿಸ್ತಾ ಇದ್ದೀನಿ. ಇವೆಲ್ಲ ವಿಡಿಯೋ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇದೆಯಾ? ಪ್ರೈವಸಿ ಅನ್ನೋ ಒಂದು ಇದಿಲ್ಲ. ಗಮನಿಸಿ, ಜಾಲಿ ರೈಡ್ ಬೇರೆ ಹೋಗ್ತಿದ್ದಾರೆ. ಈಗ ಕಂಬಿ ಎಣಿಸ್ಬೇಕಾದಂತ ಪರಿಸ್ಥಿತಿ ಬಂದಿದೆ. ಒಂದು ಕಡೆ ಜಾಲಿ, ಮತ್ತೊಂದು ಕಡೆ ನೋಡಿ ಹೆಂಗೆ ಖಾಲಿ ಕೂತ್ಕೊಂಡು ಒಬ್ಬರೇ ಮೈ ಮೇಲೆ ಆಗಿರುವಂಥ ಗಾಯಗಳನ್ನು ಎಣಿಸ್ಕೊಂಡು ಕೂತ್ಕೊಂಡಿದ್ದಾಳೆ ಯುವತಿ. ಇದೆಲ್ಲ ಆಗಿರೋದು ಡೇಟಿಂಗ್ ಆ್ಯಪ್ನಿಂದಾನೆ. ಆ್ಯಪ್ನಲ್ಲಿ ಲವ್ ಆಗುತ್ತೆ, ಲವ್ ಆಗಿ ಸೆಕ್ಸ್ ಆಗುತ್ತೆ. ಸೆಕ್ಸ್ ಆದಮೇಲೆ ಮದುವೆ ಒಂದೇ ಆಪ್ಷನ್ ಆಗಿರೋದ್ರಿಂದ ನನ್ನನ್ನು ಮದುವೆ ಆಗುವಂಥ ಯುವತಿ ಕೇಳ್ತಾಳೆ. ಆದರೆ ಯುವಕ ಮಾತ್ರ ಅದಕ್ಕೆ ಸುತಾರ ಒಪ್ಪೋದಿಲ್ಲ. ನೋಡಿ, ಈಗ ಮಾರ್ಚ್ನಲ್ಲಿ ಯುವತಿಗೆ ನಿಹಾಲ್ ಹುಸೇನ್ ಅನ್ನೋಂಥ ಪರಿಚಯ ಆಗ್ತಾನೆ. ಡೇಟಿಂಗ್ ಆ್ಯಪ್ನಲ್ಲಿ ಮಾರ್ಚ್ನಲ್ಲಿ ನಿಹಾಲ್ ಹಾಗೆ ಯುವತಿ ಇಬ್ಬರು ಕೂಡ ಪರಿಚಯ ಆದ ನಂತರ ಮಾರ್ಚ್ನಲ್ಲಿ ಪಾರ್ಟಿಗಂತ ಹೋಟೆಲ್ಗೆ ಹೋಗ್ತಾರೆ. ನಿಹಾಲ್ ಕರೆದ ತಕ್ಷಣ ಈಕೆ ಕೂಡ ಹೋಗ್ತಾಳೆ. ಪಾರ್ಟಿಯಲ್ಲಿ ಏನಾಗುತ್ತೆ ಅಂತಂದರೆ, ಜ್ಯೂಸ್ನಲ್ಲಿ ಮದ್ಯವನ್ನು ಬೆರೆಸಿ ಆಕೆಗೆ ಮತ್ತು ಬರೆಸಿ ಅತ್ಯಾಚಾರ ಮಾಡಿದ್ದಾನೆ ಅಂತ ಆ ಯುವತಿ ಇಲ್ಲಿ ತಿಳಿಸ್ತಾ ಇರುವಂಥದ್ದು. ನೋಡಿ, ಈಗ ಅತ್ಯಾಚಾರ ಆಗಿದ್ರೆ ಇಷ್ಟೊಂದು ಸಲಿಗೆಯಿಂದ ಇರೋಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಒಬ್ಬ ವ್ಯಕ್ತಿಯನ್ನ ನಾವು ಎಲ್ಲಿಡಬೇಕೋ ಅಲ್ಲಿಡ್ತೀವಿ. ಅದು ಸ್ನೇಹನೇ ಆಗಿರಲಿ, ಪ್ರೀತಿನೇ ಆಗಿರಲಿ. ಬಟ್ ಇಲ್ಲಿ ಆ ರೀತಿ ಯಾವುದು ಕಾಣಿಸ್ತಾ ಇಲ್ಲ. ಅತ್ಯಾಚಾರ, ಬಲವಂತವಾಗಿ ಆಕೆಯನ್ನ ರೇಪ್ ಮಾಡಿದ್ದಾರೆ ಅಂತ ಎಲ್ಲೂ ಕೂಡ ಅನಿಸ್ತಾ ಇಲ್ಲ. ಸೊ ಇಬ್ರು ಕೂಡ ಕಾಮನ್ ಆಗಿ ಮೂವ್ ಆಗಿರ್ಬೋದು, ಮೇ ಬಿ ಮೇ ನಾಟ್ ಬಿ. ಬಟ್ ಅದಾದ ನಂತರ ಏನಾಗಿದೆ ಅನ್ನೋದು
ಈಗ ಸೂಕ್ತ ತನಿಖೆಯ ನಂತರ ಗೊತ್ತಾಗುತ್ತೆ. ಒಟ್ಟಾರೆಯಾಗಿ ಮೇನಲ್ಲಿ ಅಬಾರ್ಷನ್ ಕೂಡ ಆಗಿರುತ್ತಂತೆ ಈ ಯುವತಿಗೆ. ಅಬಾರ್ಷನ್ ಮಾಡಿಸು ಅಂತ ಈ ನಿಹಾಲ್ ಹುಸೇನ್ ಅನ್ನುವಂಥವನು ಪೀಡಿಸ್ತಾ ಇರ್ತಾನಂತೆ. ಆತನ ಪೀಡಿಸುವಿಕೆಗೆ ಮನನೊಂದು ಈಕೆ ಕೂಡ ಅಬಾರ್ಷನ್ ಅನ್ನ ಮಾಡಿಸ್ಕೊಂಡಿರ್ತಾಳೆ. ಅಬಾರ್ಷನ್ ಮಾಡಿಸ್ಕೊಳ್ಳೋದಕ್ಕೂ ಮುಂಚೆನೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಏನಾಗ್ತಿತ್ತು? ಅವ್ನು ಹೇಳ್ದ ಅಂದ ತಕ್ಷಣ ಈಕೆ ಅಬಾರ್ಷನ್ ಮಾಡಿಸ್ಕೊಂಡು ಎಷ್ಟರ ಮಟ್ಟಿಗೆ ಸರಿ? ಆಗ ಜ್ಞಾನ ಎಲ್ಲಿತ್ತು? ಒಬ್ಬ ಹೆಣ್ಣು ಮಗಳಾಗಿ ಅಬಾರ್ಷನ್ ಮಾಡಿಸ್ಕೊಂಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಒಟ್ಟಾರೆಯಾಗಿ ಪೊಲೀಸ್ ತನಿಖೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಕಹಾನಿ ಕೂಡ ಹೊರಗೆ ಬಿದ್ದಿದೆ. ಏನ್ ಗೊತ್ತಾ, ಇದೇ ರೀತಿ ಮತ್ತೊಬ್ಬ ಯುವಕ ಕೂಡ ಈಕೆಗೆ ಇದೇ ರೀತಿ ರೇಪ್ ಅನ್ನ ಮಾಡಿದ್ದ ಅಂತ 2023ರಲ್ಲೂ ಕೂಡ ಇದೇ ಯುವತಿ ಮಡಿವಾಳ ಪೊಲೀಸ್ ಸ್ಟೇಷನ್ ನಲ್ಲಿ ದೂರನ್ನ ಕೊಟ್ಟಿರ್ತಾಳೆ. 2023ರಲ್ಲಿ ಇದೇ ರೀತಿ ರೇಪ್ ಆಗಿರುತ್ತಂತೆ ಈಕೆ ಮೇಲೆ. ಈಕೆನೆ ಸ್ವತಃ ಹೋಗಿ ದೂರನ್ನ ಕೊಟ್ಟಿರ್ತಾಳೆ. ಆ ಯುವಕ ಎಲ್ಲೋದ ಹಾಗಾದ್ರೆ? ಆತ ಬಿಟ್ಟು ಈತನ ಜೊತೆ ಯಾವಾಗ ಸಂಬಂಧ ಆಯ್ತು? ಈ ರೀತಿಯಾದಂತಹ ಕ್ರಾಸ್ ಕ್ವಶನ್ಗಳು ಈಗ ಮೂಡ್ತಾ ಇದೆ. ಎನಿಹಾವ್ ಈಗ ಈ ನಿಹಾಲ್ ಹುಸೇನ್ ಅನ್ನುವಂಥವನು ಮದುವೆ ಆಗ್ಲೇಬೇಕು ಅಂತ ಪಟ್ಟನ್ನ ಹಿಡಿದಿದ್ದಾಳೆ ಈ ಯುವತಿ. ನನ್ನನ್ನ ನಂಬಿಸಿ ಮೋಸ ಮಾಡಿ ಅತ್ಯಾಚಾರ ಮಾಡಿ ನನ್ನ ಬಿಟ್ಟು ಹೋಗಿದ್ದಾನೆ, ನನ್ನ ಮದುವೆ ಆಗ್ತಾ ಇಲ್ಲ, ದಯವಿಟ್ಟು ನನಗೆ ಮದುವೆ ಮಾಡಿಸಿ ಅಂತ ಮಡಿವಾಳ ಪೊಲೀಸ್ ಸ್ಟೇಷನ್ ನಲ್ಲಿ ದೂರನ್ನ ನೀಡಿದ್ದಾಳೆ. ಸದ್ಯ ಈಗ ಎಲ್ಲಾ ಆಯಾಮದಲ್ಲೂ ಕೂಡ ಮಡಿವಾಳ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಏನೇ ಆಗಿರ್ಬೋದು ನೋಡಿ, ಈ ರೀತಿಯಾದಂತಹ ಘಟನೆಗಳು ಇತ್ತೀಚಿನ ದಿನಗಳಲ್ಲಿ ಬಹಳ ಅಂದ್ರೆ ಬಹಳ ಬೆಳಕಿಗೆ ಬರ್ತಾ ಇದೆ. ತಂದೆ ತಾಯಿ ಎಲ್ಲೋ ಇದ್ಕೊಂಡು ಲಕ್ಷಾಂತರ ರೂಪಾಯಿ ನಮಗೆ ಡೊನೇಷನ್ ಕೊಟ್ಟು ಕಾಲೇಜ್ಗೋ ಸ್ಕೂಲ್ಗೋ ಕಳಿಸ್ತಾರೆ, ಮಕ್ಕಳ ಮೇಲೆ ನಂಬಿಕೆ ಇಟ್ಟಿರ್ತಾರೆ. ಆದರೆ ಹೆಣ್ಣು ಮಕ್ಕಳೇ ಆಗಿರಲಿ ಗಂಡು ಮಕ್ಕಳೇ ಆಗಿರಲಿ, ಈಗಿನ ದುನಿಯಾ ಹೇಗಿದೆ ಅಂತಂದ್ರೆ, ಈಗಿನ ಪ್ರಪಂಚ ಹೇಗಿದೆ ಅಂತಂದ್ರೆ, ಇವತ್ತೊಬ್ರು ನಾಳೆ ಒಬ್ರು, ಈ ಕ್ಷಣಕ್ಕೊಬ್ರು ನೆಕ್ಸ್ಟ್ ಮಿನಿಟ್ಗೊಬ್ರು, ಆ ರೀತಿಯಾದಂಥ ಜಗತ್ತಲ್ಲಿ ನಾವಿದ್ದೀವಿ ಅಂತಂದ್ರೆ ನಾವೆಷ್ಟು ಹುಷಾರಾಗಿದ್ರು ಕೂಡ ಕಡಿಮೆನೆ. ಈ ಪಾರ್ಟಿ ಪಬ್ಬು ರೆಸಾರ್ಟು ಸುತ್ತಾಡ್ಕೊಂಡು ಯಾರ ಜೊತೆ ಹೇಗಿರ್ತೀವಿ ಅನ್ನೋ ಒಂದು ಪರಿಜ್ಞಾನ ಕೂಡ ಇರೋದಿಲ್ಲ. ಆ ಪರಿಜ್ಞಾನ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಇಂತಹ ಘಟನೆಗಳು ಬೆಳಕಿಗೆ ಬರ್ತಾ ಇರುತ್ತೆ. ಹಾಗಾಗಿ ಯಾರಾದರೂ ಡೇಟಿಂಗ್ ಆ್ಯಪ್ಗಳನ್ನು ಯೂಸ್ ಮಾಡ್ತಾ ಇದ್ರೆ ದಯವಿಟ್ಟು ಡಿಲೀಟ್ ಮಾಡಿ ನಿಮ್ಮ ಪಾಡಿಗೆ ನೀವಿದ್ರೆ ಬೆಸ್ಟ್ ಅಂತಾನೆ ಹೇಳ್ಬೋದು.